Absolutely, this is what we are calling a power packed performance. Thank you, friends. ನಿನಗೆ ಪ್ರಶ್ನೆ ಕೇಳ ಕೇಳು. ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ. ಹೌದು, ಅನ್ನದಾತನೇ ನಮ್ಮ ದೇವರು. ನಾವೆಲ್ಲ ರೈತರ ಮಕ್ಕಳು. ಅನ್ನ ಎಮ್ಮೆ ನಮಗಿದೆ. ಆದರೆ ಇಂದಿನ ಕಾಲದಲ್ಲಿ ಮನುಷ್ಯನ ದುರಾಸೆಗೆ ನಮ್ಮ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ. ರೈತನಿಗೆ ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ನೈಜತೆಯ ದರ್ಶನವನ್ನು ತಮ್ಮ ನಾಟಕದ ಮುಖಾಂತರ ಮಾಡಲು ಬರುತ್ತಿದ್ದಾರೆ ನಮ್ಮ 5 ಹಾಗೂ 6ನೇ ತರಗತಿಯ ಸ್ನೇಹಿತರು. And the participants are Chirant B, Kushal S, Yashwant MN, Yashwant KS, Chaya, Devakar, Yashwant A, Dhruvaraju PS. So ladies and gentlemen, put your hands together and let's welcome them on a stage for this special occasion of Bharat Utsava. ಅವರ ಕಡೆ ಸ್ವಲ್ಪ ಯೋಚನೆ ಮಾಡುತ್ತಿಲ್ಲ ಈ ರಾಜಕೀಯದವರು. ಆ ಪಕ್ಷದವರು ಈ ಪಕ್ಷದವರು ಈ ಪಕ್ಷದವರು ಆ ಪಕ್ಷದವರು ಎಂದು ಕರ್ಕೊಂಡೋಗಿ ಡೀಲ್ ಮಾಡೋದೇ ದೊಡ್ಡ ದೇಶಾಭಿವೃದ್ಧಿ ಅಂದಿದ್ದಾರೆ ಅವರು. ಸರಿಯಾಗಿ ಬುದ್ಧಿ ಕಲಿಸಲಿಲ್ಲ ಅಂದರೆ ನಾನು ಈ ಚಳವಳಿ ಅಲ್ಲ. ಅಪ್ಪನ ಕೊಟ್ಟಿದ್ದ ಮಾತನ್ನ ನೀನು ಹೋರಾಟಗಾರನೇ ಅಲ್ಲ. ಲೇ ಹೆಂಗಾಯ್ತ ಮೈಗೆ ಹೋರಾಟಕ್ಕಿನ ದಶರು ನೀನಂದೆ ಹಂಗ ಬಾರ್ಲ ದಾರಿಗೆ ನೋಡ್ಲ ಸೋಮ. ಈ ಹೋರಾಟ ದೇಶದಲ್ಲಿ ಸ್ಟ್ರೈಕ್ ಮಾಡಿ ಹೆಂಗ ಬರುತ್ತಂಗ್ ಬಾಚ್ಕೊಂಡ್ಬಿಡ್ಬೇಕು. ಒಳ್ಳೆ ಐಡಿಯಾ ಕಣ್ಣಣ್ಣ. ಇವತ್ ರಾತ್ರಿ ನನ್ನ 3 ಕಾರು ನಿನ್ನ 2 ಕಾರುಗಳನ್ನು ತೆಗೆದುಕೊಂಡು ಬೆಂಗಳೂರಿನಲ್ಲಿ ಸ್ಟ್ರೈಕ್ ಶುರು ಮಾಡ್ಬಿಡೋಣ. ಯಾಕೆ ಅವರು ಬರೋದು ಬೇಡ್ವಾ? ಲೇ ಅವರು ಬರ್ಬೇಕಳು. ಅವರಿದ್ರೆ ನಮ್ಮ ಹೋರಾಟಕ್ಕೊಂದು ಕಳೆ. ಹಂಗಂತ ರೈತರನ್ನು ನಮ್ಮ ಕಾರಿಗೆ ಹತ್ತಿಸ್ಕೊಳ್ಳೋದು ಬೇಡ. ಮತ್ತೆ ಅವರಿಗೆ ಅಂತ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿಸಿ 200-300 ಪುಸ್ಕಟ್ಟೆ ರೈಲ್ ಟಿಕೆಟ್ ಅನ್ನು ಬುಕ್ ಮಾಡಿದ್ದೇನೆ. ಒಬ್ಬೊಬ್ಬರಿಂದನೂ 500 ರೂಪಾಯಿ ವಸೂಲಿ ಮಾಡ್ತೇನೆ. ಒಳ್ಳೆ ಐಡಿಯಾ ಕಣ್ಣಣ್ಣ. ಯಪ್ಪ ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ರಲ್ಲ, ನಿಮಗೆ ಪುಣ್ಯ ಬರಲಿ. ಮಳೆ ಬೆಳೆ ಬರದೆ ರೊಟ್ಟಿ ಮಾಡಕ್ಕೂ ಇಟ್ಟಿಲ್ಲ. ಹೆಂಡತಿ ಮಕ್ಕಳು ಎಲ್ಲ ಹಸ್ಕೊಂಡ್ ಸಾಯ್ತಾವ್ರೆ. ಅದಕ್ಕೆ ಮಲ್ಲಣ್ಣ ನಿಮ್ಮಂತ ಜೀವನದಲ್ಲಿ ನಾವು ಹೋಗಲಾಡಿಸಿ ನಿಮ್ ಜೀವನದಲ್ಲಿ ಬೆಳಕು ತರಬೇಕು ಅಂತ ನಾವು ಹೋರಾಟ ಮಾಡ್ತಿರೋದು. ಹೌದಾ? ಹಂಗಾದ್ರೆ ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರಬಹುದಾ? ಬರಬಹುದು. ಬರ್ಬೇಕಾದ್ರೆ 500 ರೂಪಾಯಿ ತಗೊಂಡು ಬಾ. ನಮಗಲ್ಲ, ರೈಲ್ ಟಿಕೆಟಿಗೆ 500 ರೂಪಾಯಿ ಹೊಟ್ಟೆಗೆ ಇಟ್ಟಿಲ್ಲ. ಅಂತದ್ರಲ್ಲಿ ನನ್ನಂತ ಪರದೇಶಿಗೆ ಎಲ್ಲಿಂದ ಬರಬೇಕು ಅಷ್ಟೊಂದು ದುಡ್ಡು? ನೋಡ್ ಮಲ್ಲಣ್ಣ, ನಮ್ ಮಾತು ಕೇಳ್ಕೊಂಡ್ ಬರೋರ್ನ ಮಾತ್ರ ನಾವು ಕರ್ಕೊಂಡು ಹೋಗ್ತೀವಿ. ಲೇ ಹೊರಡೋಕೆ ಕಾರ್ ವ್ಯವಸ್ಥೆ ಮಾಡೋ. ಅಪ್ಪ ನಾನಿನ್ನ ಊರಲ್ಲಿರಲ್ಲ. ನಿಂತ್ಕೋ ಮಗ, ನನ್ ಮಾತ್ ಕೇಳೋ. ನಿಂತ್ಕೊಳ್ಳೋ. ಬಿಡಪ್ಪ ನಾನು ಹೋಗ್ತೀನಿ. ಬೇಡ ಅಂದ್ರೆ ಇಂಜಿನಿಯರಿಂಗ್ ಓದು ಅಂತ ಹಠ ಬಿದ್ದು ಓದಿಸಿದ್ರಿ. ಆದರೆ ಈಗ ನೋಡಿ ನನ್ನ ಎಜುಕೇಶನ್ ತಕ್ಕಾಗೆ ಹೈಟೆಕ್ ಜಾಬು ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ಅಷ್ಟರಲ್ಲಿ ನನ್ನ ಕಮಿಟ್ಮೆಂಟ್ಸು ಕೊರಳಿ ಸಿಗೋಣ ಒತ್ತಡದರಾಗಿದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಅದಕ್ಕಾಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ನೀನ್ ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ ಮಾತಿಗೆ ಇಲ್ಲ ಅಂತೀನ? ಅದೇನ್ ಹೇಳಪ್ಪ. ಅಪ್ಪ ಹೇಗಿದ್ರು ನಮ್ಮ ತೋಟದಲ್ಲಿ ಮೊದ್ಲಿನ ತರ ಬೆಳೆನೂ ಬೆಳೆಯೋದಿಲ್ಲ. ಭೂಮಿ ಇರೋ ಫಲವತ್ತತೆ ಉಳಿಸಿಕೊಂಡಿಲ್ಲ. ನಾವು ಹಾಕ್ಸಿರೋ ಬೋರ್ವೆಲ್ ಪಾತಾಳ ನೋಡ್ತೀವಿ. ಇನ್ನು ಮುಂದೆ ಈ ಹೊಲ ತೋಟಲ್ಲ ನಮ್ ಕೂತಿರೋದ್ಕಿಂತ ಈ 18 ಎಕರೆ ಜಮೀನ ಸೈಟ್ ಮಾಡಿ ಮಾರಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ಏನೋ ಈಗ ಅಂದ್ಬಿಟ್ಟೆ? ತಾತ ಮುತ್ತಂದ್ರು ಬದುಕಿ ಬಾಳ್ಲಿ ಅಂತ ವಂಶದ ಕುಡುಗೆಗಳಿಗಾಗಿ ನೆರಳಾಗ್ಲಿ ಅಂತ ಮಾರ್ಬಿಟ್ಟ ಆಸ್ತಿನ ಮಾಡಿಬಿಡು ಅಂತಿದ್ಯಲ್ಲೋ. ಬೇಡ ಕಣೋ, ಇದಾಗಲ್ಲಂಗೆ ಸರಿ ಕಾಣಿಸ್ತಿಲ್ಲ. ಅಪ್ಪ ಇವೆಲ್ಲ ಹಿರಿಯರ್ ಮಾಡಿರೋ ಸೊತ್ತೆ ನಿಜ. ಆದ್ರೆ ಅಪ್ಪಾಕಿ ದಾಲ್ಮರ್ ಅಂತ ಕೈ ಕೊಟ್ಕೊಂಡ್ ಕೂರ ಬದಿ ಕಾಲಕ್ಕೆ ತಕ್ಕನಂಗ್ ಬರಲಾಗ ಜಾನ್ತಾನೆ ಇರ್ಬೇಕು. ಈ ಯೋಚನೆ ನಂಗೆ ಹೊಡಿಲೇ ಇಲ್ಲ ನೋಡು. ನಡಿ, ನೀನ್ ಹೇಳಿದಂಗೆ ನಮ್ಮ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಬಾ. ಯಜಮಾನ್ರೆ,
ಚಿಕ್ಕ ಯಜಮಾನ್ರೆ, ನಮ್ಮ ಭೂಮಿನ ಮಾಡಿದ್ರೆ ಅಷ್ಟು ದೊಡ್ಡ ಲಾಭ ಬರ್ತದ? ಹೌದು ಮಲ್ಲಣ್ಣ, ಡೆಫಿನೆಟ್ಲಿ. ಯಜಮಾನ್ರೆ, ನನ್ನ ಭೂಮಿಯು ಹೆಚ್ಚು ಕಮ್ಮಿ 4 ಎಕರೆ ಇದೆ. ಅದರಲ್ಲಿ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರದೆ ದಿಕ್ಕೆ ತೋಚ್ದಂಗಾಯ್ತು. ನೀವೇನೋ ಹೊಸ ದಾರಿ ತೋರಿಸಿದ್ದಾರಲ್ಲ, ಅದು ನನಗೂ ಹೊಸಿ ಹೇಳಿ ಸಹಾಯ ಮಾಡಿ ಸ್ವಾಮಿ. ನೋಡಿ ಮಲ್ಲಣ್ಣ, ನಮ್ ಜಮೀನ್ ಕೊಂಡ್ಕೊಂಡವರಿಗೆ ಹೆಂಗಂದ್ರೆ ಹಂಗೆ ಜಮೀನ್ ತೋರ್ಸಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತವೆ. ಗಾಳಿ ನೀರು ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಮಾಡೋ ಯೋಗ್ಯ ತರ ರೆಡಿ ಮಾಡಿಸಿರ್ಬೇಕು. ಇದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತದೆ. ಇದೆಲ್ಲ ಆದ್ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನು, ನಮ್ ಭೂಮಿ ನಾವು ಮಾಡ್ಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕಾ? ಮತ್ತೆ ಕುರಿ ಕೊಂಪಿದ್ರೆ ತಾನೇ ಜನ ತಗೊಳ್ಳೋದು. ನಡಿ ಮಗ, ನಾವು ಹೋಗೋಣ. ಬನ್ನಿ ಬುದ್ಧಿ. ಓ ಯಾಮಲ್ಲಣ್ಣ, ನೀನು ಸಾಮಾನ್ಯ ಮನುಷ್ಯರಲ್ಲ. ಅದೃಷ್ಟ ಲಕ್ಷ್ಮಿನೇ ನೀ ಮನೆ ಹೊಡಿಕೊಂಬತ್ತಾ ಇದೆ. ಆದ್ರೆ ಏನ್ ನಿನ್ ಯೋಗ ಅಂತೀನಿ. ಬುದ್ಧಿ ಇವಳೇ ಮಣ್ಣಣ್ಣ ಅಂತ ಒಳ್ಳೆ ಮನುಷ್ಯ ಬುದ್ಧಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಮಲ್ಲಣ್ಣ. ನೋಡ್ ಮಲ್ಲಣ್ಣ, ನೇರವಾದ ವಿಷಯಕ್ಕೆ ಬರ್ತೀನಿ. ನಾನು ಈ ಊರಿನಲ್ಲಿ ಒಂದು ವಿದ್ಯುತ್ ಉತ್ಪಾದನೆ ಮಾಡೋ ಕಂಪನಿ ಕಟ್ಟಬೇಕು ಅಂದ್ಕೊಂತಿದ್ದೀನಿ. ಅದಕ್ಕೆ ಬೇಕಾಗಿರುವ ಭೂಮಿ ನಾನು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದು ಒಪ್ಪಂದೇ ಬಾಕಿ ಇರೋದು. ನಿಮಗೆ ನಮ್ಮ ಭೂಮಿಯೇ ಏಕ್ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ ಕಂಪನಿ ಕಟ್ಟೋಕೆ ಚೆನ್ನಾಗಿದೆ. ಅದಲ್ಲದೆ ಇಲ್ಲಿ ಉತ್ಪಾದನೆ ಹಾಗೂ ವಿದ್ಯುತ್ ಅನ್ನು ನಾವು ಬೆಂಗಳೂರಿಗೆ ಕಳಿಸುತ್ತೇವೆ. ನೀವು ಬೆಂಗಳೂರಿನ ವಿದ್ಯುತ್ ಕಳಿಸಕ್ಕೆ ಯಾಕ ನಮ್ಮವರ ಬಲಿ ಕೊಡಬೇಕು? ಅಲ್ಲಯ್ಯ, ನೀನಿಲ್ಲಿ ಬೆಳೆದು ಏನು ಸಂಪಾದನೆ ಮಾಡ್ತಿ? ಅದೇ ಈ ಭೂಮಿ ನನಗೆ ಕೊಟ್ರೆ ನಿನಗೆ ಕೆಲಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ಮಾಡಾಕ ಕೆಲಸ, ಕೈ ತುಂಬ ಕಾಸು. ಚೆನ್ನಾಗಿದೆ ಸ್ವಾಮಿ. ನೀವ ಹೇಳ್ತಿರೋದು ರೆಟ್ಟೆ ಬಗ್ಸಿ ಹೊಲ ಉತ್ರೆ ಭೂಮಿ ತಾಯಿನೇ ಹೊಟ್ಟೆ ತುಂಬಾ ಅನ್ನ, ಕೈ ತುಂಬಾ ಕಾಸು ಕೊಡ್ತಾಳೆ. ಅಂತದ್ರಲ್ಲಿ ಇಂಥ ಫಲವತ್ತಾದ ಭೂಮಿಯನ್ನು ಕೇಳ್ತಿದ್ದೀರಲ್ಲ. ನೀವೇನೋ ಫ್ಯಾಕ್ಟರಿ ಶುರು ಮಾಡಿ ಜಮ್ಮಂತ ಕಾರಲ್ಲಿ ಹೊರಟೋಗ್ತೀರಾ. ಆದ್ರೆ ನಿಮ್ಮ ಫ್ಯಾಕ್ಟರಿಯಿಂದ ಬರುವ ಹೊಗೆ ಹರಡೋ ಕಾಯಿಲೆನ ನಾವು ಅನುಭವಿಸಬೇಕು ಅಂತೀರಾ? ಕ್ಷಮಿಸಿ ಸ್ವಾಮಿ, ನನ್ನ ಭೂಮಿಯನ್ನು ನಾನು ಯಾರಿಗೂ ಕೊಡಕ್ಕಿಲ್ಲ. ಅನ್ನ ಕೊಡೋ ಭೂಮಿ ತಾಯಿನೂ ಮಾರ್ಕೊಳ್ಳೋದು ಒಂದೇ, ಎತ್ತವನೆಲೆಗೆ ಚೂರಿ ಹಾಕೋದು ಒಂದೇ. ಓ ಗಾಡ್, ಟೆಲ್ ಹಿಮ್. ಹಳ್ಳಿ ಜನಕ್ಕೆ ಗೊತ್ತಿಲ್ಲ. ಮಳ್ಳಣ್ಣ, ಒಳ್ಳೆ ಮುಗ್ಧನಿಗೆ ಮಾತಾಡ್ಬೇಡ. ಅದೃಷ್ಟ ಲಕ್ಷ್ಮಿನೇ ನಿಮ್ ಮನೆ ಬಾಗ್ಲಿಗೆ ಬಂದೈತೆ. ನೀನಿಲ್ಲ ತಾಯ್ದ ಎಂದು ಹೊಡ್ಕೊಂತಿದ್ಯಲ್ಲ. ಕಮಿಷನ್ ಆಸೆಗೆ ಉಂಡ ಮನೆಗೆ ದ್ರೋಹ ಬಗ್ಗೆ ಅಂತ ಕುಳ್ಳೆ ಮರಿ. ನಿನ್ನಂತರವನ್ನು ಸಾಯಿಸಿದರೆ ಬುದ್ಧಿ ಬರಕ್ಕಿಲ್ಲ. ನೀನು ನನಗೆ ಹೇಳಕ ಬರ್ತೀಯ? ಮಲ್ಲಣ್ಣ, ಇನ್ನೊಂದ್ಸಲಿ ಸರಿಯಾಗಿ ಯೋಚನೆ ಮಾಡು. ಇದು ನಿಮ್ಮೂರಿಗೆ ಬಂದಿರೋದು ಒಳ್ಳೆಯ ವಿಷಯ. ಅದಲ್ಲದೆ ನಾವೇನು ಫ್ಯಾಕ್ಟ್ರಿ ಕಟ್ಟೋಕೆ ಶುರು ಮಾಡಿದ್ವಿ ಅನ್ಕೋ, ನಿಮ್ಮ ರೂಪರೇಷನ್ ಬದಲಾಗುತ್ತೆ. ನಿಮ್ಮೂರಿಗೆ ಒಂದು ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮ್ಮನ್ನು ನಮ್ಮ ಊರಿಗೆ ಬರಕ ಬಿಟ್ಟು ನಾವ ಊರ ಬಿಟ್ಟು ಹೋಗಂಗಾಯ್ತು ಅಲ್ವಾ? ಏನಪ್ಪಪ್ಪ, ಬಡವರು ಸಮಾಧಾನದ ಮಾತನಾಡೋಣ ಅಂತ ಇಲ್ಲಿವರೆಗೂ ಬಂದೆ. ಅದೇ ನೀವೇ ನಿಮ್ ಭೂಮಿ ಕೊಡಲ್ಲ ಅಂದ್ರೆ ನಮಗೆ ಹೇಗಿಸ್ಕೊಬೇಕು ಅಂತ ಚೆನ್ನಾಗಿ ಗೊತ್ತು. ಇಡೀ ಸರ್ಕಾರವೇ ನಮ್ಮ ಕೈಯೊಳಗಿದೆ. ನೀನ್ ಅಗದ್ ಬಿದ್ದಾಗ ಹಾಳಾಗೋಗ. ತಾಯಿ, ನಾನ್ ಬದುಕಿದ್ದಂಗೆ ನಿನ್ನ ಇನ್ನೊಬ್ಬರ ಪಾಲ್ ಬಡ್ದು ನಂಗೊಂಚೂರು ಇಷ್ಟ ಇಲ್ಲ. ನಾನ್ ಬದುಕೋಕೆ ಪ್ರಾಣ ಇಲ್ಲ. ನಿನ್ನ ಹೆಂಗೆ ಉಳಿಸ್ಲಿ ತಾಯಿ? ನಿಲ್ಲು, ಸಾಯಬೇಕಾಗಿರುವುದು ನೀನಲ್ಲ. ಯಾರದು? ಯಾರು? ನಾನು ಭೂಮಿ ತಾಯಿ. ತಾಯಿ ಕಂದ, ಮೇಲೇಳು, ಅಳಬೇಡ ನೀನು ನನ್ನ ಚಂಚಲ ಮಗು. ನಿನ್ನನ್ನು ಹೀಗೆ ಅನಾಥಶವಾಗಲು ಬಿಟ್ಟರೆ ತ್ರಿಕಾರ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಗುವ ನನಗೆ ಗೌರವವಾದರೂ ಹೇಗೆ ಸಿಗುತ್ತದೆ? ಸಾಯಬೇಕಾಗಿರುವುದು ನೀನಲ್ಲ, ಈ ಕೊಳತೋಗಿರುವ ರಾಜಕೀಯ ವ್ಯವಸ್ಥೆ, ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕು ಅಂದುಕೊಂಡ ಈ ಸಮಾಜ. ಚುನಾವಣೆ ಹತ್ತಿರ ಬರುತ್ತಿದ್ದಾಗ ನೂರಾರು ಭರವಸೆ ಕೊಟ್ಟು ಓಟ್ ಹಾಕಿಸಿಕೊಂಡು ಕಣ್ಮಣೆಯಾಗಿರುವ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊಂಡ್ರೆ ಇದ್ರು ಇಲ್ಲದವರಾಗೆ ಜಾರಿಕೊಳ್ಳುತ್ತೀರ. ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತ ಕೂಗಿ ಕೂಗಿ ಹೇಳುತ್ತೀರ. ಆದ್ರೆ ಅವರನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡುತ್ತಿದ್ದೀರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ನನ್ನ ಹೆಮ್ಮೆಯ
ಮಗನಾದ ಗಾಂಧೀಜಿಯವರ ಗ್ರಾಮ ಸ್ವರಾಜ ಕನಸು ಬರೀ ಕನಸಾಗೆ ಉಳಿದೋಯ್ತು. ಬರೀ ಫೋಟೋ ತೆಗೆಸ್ಕೊಂಡು ಟಿವಿಗೆ ಮುಖ ತೋರಿಸಿಕೊಂಡು ಪ್ರಚಾರ ಮಾಡುವುದರಲ್ಲೇ ಕಾಲ ಕಳೆಯುತ್ತಿದ್ದೀರಾ. ನಿಮಗೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದಾದರೆ ಮೊದಲು ರೈತನಿಗೆ ಗೌರವ ಕೊಡುವುದನ್ನು ಕಲಿಯಿರಿ. ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡುವ ಭೂಮಿನ, ಕೆರೆ ಕಟ್ಟೆನ ನಾಶ ಮಾಡಿ ಮರುಭೂಮಿನ ಸೃಷ್ಟಿಸುತ್ತಿದ್ದೀರಾ. ಇವೆಲ್ಲ ಶಾಶ್ವತ ಅಲ್ಲ ಅನ್ನೋ ಸತ್ಯ ಗೊತ್ತಿದ್ದು ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನು ನೀವೇ ನಾಶ ಮಾಡಿಕೊಳ್ಳುತ್ತಿದ್ದೀರಾ. ಇದೇನಾ ನೀವು ಓದಿ ಕಲಿತಿದ್ದ ಜ್ಞಾನ? ಗಣಿಕಾರಕ್ಕೆ ಹಾಗೂ ಯೋಜನೆಗಳಿಗೆ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನ ಮಡಿಲನ್ನ ಬಗೆದು ಜೀವ ಸೆಳೆಯಾಗಿದ್ದ ನನ್ನನ್ನು ಬರಡು ಪಂಜೆ ಮಾಡುತ್ತಿದ್ದೀರಾ. ಅಲ್ಪ ಸ್ವಲ್ಪ ಸುಖಕ್ಕೆ ನೀವು ನಿಮ್ಮ ನೆಮ್ಮದಿ ನಾಳೆಗಳನ್ನು ನೀವೇ ನಾಶ ಮಾಡಿಕೊಳ್ಳುತ್ತಿದ್ದೀರಾ. ಇವೆಲ್ಲ ಶಾಶ್ವತ ಅಲ್ಲ. ಭೂಮಿ ತಾಯಿ ಮಕ್ಕಳನ್ನು ಎಲ್ಲೆಲ್ಲಿ ಕಡೆಗಣಿಸುತ್ತಾರೋ ಅಲ್ಲಲ್ಲಿ ಏನೇನು ಅನಾಹುತ ಆಗುತ್ತಾವೆ ಅನ್ನುವುದು ನಿಮಗೀಗಾಗಲೇ ಗೊತ್ತು. ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋದರೆ ನೀವು ನಿಮ್ಮ ನೆಮ್ಮದಿ ನಾಳೆಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನೀವು ನಿಮ್ಮ ನೆಮ್ಮದಿ ನಾಳೆಗಳನ್ನು ಕಾಣಬೇಕಾದರೆ ಮೊದಲು ರೈತರನ್ನು ಉಳಿಸಿ. ರೈತ ಉಳಿದರೆ ನಾನು ಉಳಿತೀನಿ, ನಾನು ಉಳಿದರೆ ನೀವೆಲ್ಲ ಉಳಿತೀರ. ಹಣದಿಂದ ಅನ್ನ ಹುಟ್ಟಲ್ಲ, ಮಣ್ಣನ್ನು ಹಣವಾಗಿಸುತ್ತೀರೋ ಅನ್ನವಾಗಿಸುತ್ತೀರೋ ನೀವೇ ಯೋಚನೆ ಮಾಡಿ. ನೀವೆಲ್ಲ ಮಾಡೋ ಅನಾಹುತಗಳಿಗಿಂತ ಇವತ್ತಿನ ನಿಜವಾದ ರೈತರು ಉರುಳಿಗೆ ಕೊರಳು ಕೊಟ್ಟು ಇಲ್ಲವಾಗುತ್ತಿದ್ದಾರೆ. ಮಗು, ನನ್ನನ್ನು ನಂಬು. ದಿನದ ಬಹುತೇಕ ಸಮಯವನ್ನು ಭೂತಾಯಿಗೆ ಬದ್ಧನಾಗು. ದುಡಿಯದೆ ಸಮಯ ವ್ಯರ್ಥ ಮಾಡುವರ ಸಹವಾಸ ಬಿಟ್ಟು ಬಿಡು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಂಬ ಬಸವನ ತತ್ವಕ್ಕೆ ಬದ್ಧನಾಗು. ಅತಿ ಅದ್ಭುತವಾಗಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಪರಿಶುದ್ಧವಾದಂತಹ ಕನ್ನಡ, ಪರಿಶುದ್ಧವಾದಂತಹ ಭಾಷೆನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಹರ್ಷಿತ್ 7th ಸ್ಟ್ಯಾಂಡರ್ಡ್ ಹರ್ಷಿತ್ ಎಲ್ಲೇ ಇದ್ರು ಇಲ್ಲಿ ಬರಬೇಕು.